ಫಸ್ಟ್ 17 ಇಯರ್ಸ್ RCB ಏನ್ ತಪ್ಪು ಮಾಡಿದ್ರು, ಒಂದ್ 3-4 ಅಥವಾ ಟಾಪ್ ಹೆವಿ ಅಂತಾನೆ ಮಾತಾಡ್ತಾ ಇದ್ದು, ಬೇರೆ ಸ್ಥಾನಗಳ ಕಾಂಪ್ರಮೈಸ್. ಸರ್ ಫಸ್ಟ್ ಆಫ್ ಆಲ್ ಟೀಮ್ ನೀವು ಮೆಂಟರ್ ಆಗಿ ತುಂಬಾ ಸಜೆಷನ್ಸ್ ನ ಕೊಟ್ಟಿದ್ದೀರಾ. ನಮ್ಗೆ ಭರತ್ ಚಿಪ್ಲಿ ಸರ್ ಹೇಳಿದ್ರು ಯಾವ ರೀತಿ ನೀವು ಸ್ಟ್ರಾಟಜೈಸ್ ಮಾಡಿದ್ರಿ, ಯಾವ ರೀತಿ ಹೋಮ್ ವರ್ಕ್ ಮಾಡಿದ್ರಿ ಸರ್ ಶಿವಮೊಗ್ಗ ಯೋಧಾಸ್ಗೆ. ನಾವು ಒಂದು ನಾಕ್ ಆಕ್ಷನ್ ಕೂಡ ಮಾಡಿದ್ವಿ ಮೇನ್ ಆಕ್ಷನ್ಗೆ ಬರಕ್ ಮುಂಚೆ. ಸೊ ನಮ್ದು ಐಡಿಯಾ ಇದ್ದಿದ್ದೇನು ಅಂತ ಹೇಳಿದ್ರೆ, ಒಬ್ರು ಇಬ್ರು ಪ್ಲೇಯರ್ ಮೇಲೆ ಜಾಸ್ತಿ ದುಡ್ಡು ಚೆಲ್ಬಿಟ್ರೆ ನಾವು ಬೇರೆ ಸ್ಥಾನಗಳಂದ್ರೆ 12 ಜನ ಸ್ಟ್ರಾಂಗ್ ಆಗಿರೋಂಥ ಕ್ಯಾಂಡಿಡೇಟ್ಸ್ ಪಿಕ್ ಮಾಡಬೇಕು. ಒಬ್ರು ಇಬ್ರು 3 ಜನದ ಮೇಲೆ ಸಿಕ್ಕಾಬಡೆ ದುಡ್ಡು ಚೆಲ್ಬಿಟ್ವಿ ಅಂತ ಹೇಳಿದ್ರೆ ಬೇರೆ ಪ್ಲೇಸ್ಗಳಿಗೆ ಕಾಂಪ್ರಮೈಸ್ ಮಾಡಬೇಕಾಗತ್ತೆ. ಆ ಒಂದು ಯೋಚನೆಯಲ್ಲಿ ಪ್ರತಿಯೊಂದು ಸ್ಪಾಟ್ಗೂ ಒಂದು ಬಜೆಟ್ ಅಲಾಟ್ ಮಾಡಿ ಒಂದು ಸ್ವಲ್ಪ ಏರುಪೇರು ಆಗಿರ್ಬೋದು, ಬಟ್ ಆಲ್ಮೋಸ್ಟ್ ಒಂದು ಒಳ್ಳೆ ತಂಡ ಕಟ್ಟಕ್ಕೆ ಪ್ರಯತ್ನ ಪಟ್ಟಿದೀವಿ ಅಂತ ನಮಗೆ ಅನಿಸ್ತಾ ಇದೆ. ಸರ್ ಸಖತ್ತಾಗಿದೆ ಟೀಮು. ಈ ಒಂದು ಆಪ್ಷನ್ ನೋಡಿದಾಗ ಒಳ್ಳೆ ಟಾಪ್ ಆರ್ಡರ್ ಇದೆ, ಮಿಡಲ್ ಆರ್ಡರ್ ಯಂಗ್ಸ್ಟರ್ಸ್ ಜೊತೆ ಕೂಡಿದೆ, ಎಲ್ಲಾನು ಸರಿಯಾಗಿ. ಆಮೇಲೆ ಭರತ್ ಸರ್ ಅದನ್ನೇ ಹೇಳಿದ್ರು, ನಮ್ಗೆ ಸಿಕ್ಕಾಪಟ್ಟೆ ಸಜೆಷನ್ಸ್ ಕೊಟ್ಟರು ಯಾವ ರೀತಿ ಪಿಕ್ ಮಾಡಬೇಕು ಅಂತ. ನೀವು ಯಾವ ರೀತಿ ಹೋಮ್ ವರ್ಕ್ ಮಾಡ್ಕೊಂಡಿದ್ರೆ ಸರ್, ಪ್ಲೇಯರ್ಸ್ ಯಾವ ರೀತಿ ಐಡೆಂಟಿಫೈ ಮಾಡಿದ್ರಿ ನೀವು? ಅಲ್ಲ, ನನಗೆ ಏನ್ ಗೊತ್ತಾ, ಪಾಠ ಹೇಳ್ಕೊಟ್ಟಿರೋದೇ RCB ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಫಸ್ಟ್ 17 ಇಯರ್ಸ್ RCB ಏನ್ ತಪ್ಪು ಮಾಡಿದ್ರು, ಒಂದ್ 3-4 ಅಥವಾ ಟಾಪ್ ಹೆವಿ ಅಂತಾನೆ ಮಾತಾಡ್ತಾ ಇದ್ದು, ಬೇರೆ ಸ್ಥಾನಗಳ ಕಾಂಪ್ರಮೈಸ್. ಹಾಗಾಗಿ ನಾವು ಟ್ರೋಫಿನ ಗೆಲ್ಲಕ್ ಆಗ್ತಾ ಇಲ್ಲ. ಬಟ್ ಅಂಡರ್ ಮೊಬೋಬಾಟ್, ಆಂಡಿ ಫ್ಲಾರ್ ಯಾವ ತರ ಪಿಕ್ ಮಾಡಿದ್ರು ಬಿಗ್ ಆಪ್ಷನ್ ಅಲ್ಲಿ 2 years ಬ್ಯಾಕ್. ಅವರು ಬಿಗ್ ನೇಮ್ಗೆ ಹೋಗೋದಕ್ಕಿಂತ ಪ್ರತಿಯೊಂದು ಸ್ಪಾಟ್ಗೂ ಒಂದು ಬಜೆಟ್ ಅಲಾಟ್ ಮಾಡಿ ಐಡೆಂಟಿಫೈ ಮಾಡಿ ಅವ್ರನ್ನ ಪಿಕ್ ಮಾಡಿದ್ರು ನೋಡಿ, ಹ್ಯಾಂಡ್ ಪಿಕ್ ಮಾಡಿದ್ರಲ್ಲ, ಅದು ನಂಗೆ ಇಷ್ಟ ಆಯ್ತು. ಪ್ರಾಬಬ್ಲಿ ಅದೇ ನಮ್ಗೆ ದಾರಿದೀಪ ಆಯ್ತು. ಓಕೆ ಸರ್, ಮಧ್ಯದಲ್ಲಿ ಆಪ್ಷನ್ ಟೇಬಲ್ ಮಧ್ಯದಲ್ಲಿ ಸುಮಾರು 4 ಗಂಟೆ ಅಷ್ಟೊತ್ತಿಗೆ ಕಾರಣಾಂತರಗಳಿಂದ ನೀವು ಬಿಟ್ಟು ಹೋದ್ರಿ. ಹೋಗಕ್ಕೂ ಹೋದಾದ್ಮೇಲೂ ಸಿಕ್ಕಾಪಟ್ಟೆ ಒಳ್ಳೆ ಟೀಮ್ ನ ತಂಡನ ಕಟ್ಟಿದ್ರು ಸರ್ ಶಿವಮೊಗ್ಗ ಯೋಧಾಸ್. ಏನಾದ್ರು ಟಿಪ್ಸ್ ಏನಾದ್ರು ಕೊಟ್ಟಿದ್ರಾ ಸರ್ ನೀವು ಅಲ್ಲಿ ಮಧ್ಯದಲ್ಲಿ? ಸರ್, ನಾನು ಇಲ್ಲಿ ಸೀಟಲ್ಲಿ ಕೂತಿಲ್ದೇ ಇದ್ರು ಅವತ್ತು ಆಕ್ಚುಲಿ ನಾನು ವಾಪಸ್ಸು ಮುಂಬೈಗೆ ಹೋಗ್ಬೇಕಾಗಿತ್ತು, ನೆಕ್ಸ್ಟ್ ಡೇ ಕಾಮೆಂಟ್ರಿ ಮಾಡ್ಬೇಕಾಗಿತ್ತು. ಕಾರಲ್ಲಿ ಹೋಗ್ತಾ ಆನ್ ದ ವೇ ಟು ಏರ್ಪೋರ್ಟ್ ಲೈವ್ ನೋಡ್ತಾ ಇದ್ದೆ ಆಕ್ಷನ್. ನೋಡ್ತಾ ನಮ್ಮವ್ರಿಗೆ ಮೆಸೇಜ್ ಕೂಡ ಆಗ್ತಾ ಇದ್ದೆ, ಇವ್ರಿಗೆ ಹೋಗಿ ಇವ್ರಿಗೆ ಬಿಡಬೇಡಿ ಅಂತ. ಅದ್ರ ತಕ್ಕಂಗೆನೆ ನಮ್ಗೆ ಆ ಟೈಮಲ್ಲಿ ಸಿಕ್ಕಿದ್ದು MG ನವೀನ್, ಆ ಟೈಮಲ್ಲಿ ಸಿಕ್ಕಿದ್ದು ಶ್ರೀಶಾ ಆಚಾರ. ಹಾಗಾಗಿ ನಾನು ಟೇಬಲ್ ಅಲ್ಲಿ ಇರ್ಲಿಲ್ಲ ಅಂದ್ರೆ ನನ್ನ ಪ್ರೆಸೆನ್ಸ್ ಇರ್ಲಿಲ್ಲ ಅಂತಲ್ಲ, ನಾನು ಪ್ರತ್ಯಕ್ಷವಾಗಿಲ್ದೇ ಇದ್ರು ಪರೋಕ್ಷವಾಗಿದ್ದೆ ಅಲ್ಲಿ.